ನನ್ನ ಆಸೆ ಎಲ್ಲ ಹೊಂಟಾಯ್ತಲ್ಲೋ ಯಪ್ಪ. ಏನೇನೋ ಆಸೆ ಇಟ್ಕೊಂಡಿದ್ನಲ್ಲೋ ಯಪ್ಪ. ಅಯ್ಯೋ ಅವ್ರ ಮುಂದೆ ಹತ್ರ ಮಾನ ಮರ್ಯಾದೆ ಹೋಯ್ತದೆ ಅಂತ ಇಷ್ಟು ದೂರ ಓಡ್ ಬಂದು ಅಳ್ತಾ ಇದ್ದೀನಿ. ಯವ್ವ ನನ್ನ ಆಸ್ತಿ ಎಲ್ಲ ಹೋಯ್ತೋ ನನ್ನ ಆಸ್ತಿ ಎಲ್ಲ ಹೋಯ್ತೋ ಯಪ್ಪ. ಏನು ಮಾಡಲಿ ನಾನು? ಎಲ್ಲರಿಗಿನ್ನ ಸಂದಕ್ಕಿರ್ಬೇಕು ಅಂತ ಹೇಳಿ ಎಲ್ರಿಗಿನ್ನ ಬೀದಿಗೆ ಬಿದ್ಬಿಟ್ನಲ್ಲ ಶಿವ ನಾನು. ದೇವ್ರೇ ನನ್ನನ್ನು ಕಾಪಾಡೋ ಯಪ್ಪ. ಕಾರು ಬಂಗ್ಲೆ ಅಂತ ಎಲ್ಲ ಇತ್ತು. ಆ ಮಹಾಗೂ ಅಚ್ಚುಗೂ ಸೈಡ್ ಹೊಡ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ಇವಾಗ ನೋಡಿದ್ರೆ ನಾನೇ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಜೀವನ ಮಾಡ್ಬೇಕಂತ ಆಗದೆ ಬಂದ್ಬಿಟ್ಟೈತೆ. ನನ್ನ ಗಂಡ ಎಲ್ಲ ಆಸ್ತಿನೂ ಕಳೆದ್ಬಿಟ್ಟವನೇ. ಈಗ ಏನು ಮಾಡಲಿ? ಹೋಗಲ್ಲ, ನಾನಂತೂ ಹೋಗ್ಬಾರ್ದು. ಅಲ್ಲಿಗೋದ್ರೆ ಏನು ಬೆಲೆ ಇರ್ತದೆ? ಏನು ಇರೋಕ್ಕಿಲ್ಲ ಬೆಲೆ. ನಾನಂತೂ ಹೋಗಲ್ಲ. ಆದರೆ ಊರಾಗಿದ್ರೆ ಈ ಅಚ್ಚುನು ಮಹಾನು ನೋಡ್ತಾ ಇದ್ರೆ ಎಲ್ಲೂ ಇರೋಕ್ಕಾಗಲ್ಲ, ನನ್ಗೆ ಅಲ್ಲೂ ಹೋಗೋಕ್ಕಾಗಲ್ಲ. ಯವ್ವ ಹೋಯ್ತೋ ಯವ್ವ, ನನ್ನ ಆಸ್ತಿ ಎಲ್ಲ ಹೋಯ್ತೋ ಯವ್ವ. ಅಮ್ಮ, ಅದಕ್ಕೆ ನನ್ನ ಗಂಡ ನನ್ನ ಕರ್ಕೊಂಡು ಹೋಗಿ ಬಂದಿರೋದು. ಆಸ್ತಿ ಇದ್ದಿದ್ರೆ ಅವನೇನಕ್ಕೆ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದ ನನ್ನ? ಹೇಳು, ಏನು ಕರ್ಕೊಂಡು ಹೋಯ್ತಾ ಇದ್ದ? ಆಸ್ತಿ ಇದ್ದಿದ್ರೆ ಬಂದು ಕರ್ಕೊಂಡು ಹೋಯ್ತಿರ್ಲಿಲ್ಲ ಅನ್ನಿಸ್ತದ ಅವನು. ಹೋಗ್ಲಾ ಬೇಡವಾ? ಆಸ್ತಿ ಇಲ್ಲ ಅಂತ ಕರ್ಕೊಂಡು ಹೋಯ್ತವನಿ. ಆ ಮಿಟುಗ್ಲಾಡಿ ಎಲ್ಲೋ ಕೈ ಕೊಟ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ಇವಾಗ ಇವಳು ಬೇಕಾಯ್ತು ಅಲ್ವಾ? ಈ ರಚ್ಚು ಬೇಕಾಯ್ತು ಇವಾಗ. ಇಲ್ಲ ಅಂತ ಹೇಳಿದಿದ್ರೆ ಆ ಮಿಟುಗ್ಲಾಡಿ ಹಿಂದೆ ನೀ ಹೋಗ್ಬಿಡೋ ನನ್ನ ಗಂಡ. ಅಮ್ಮ, ಯಾರಿಗೆ ಹೇಳ್ಕೊಂಡ್ಲಿ ನಾನು? ರಚ್ಚು, ಲೇ ರಚ್ಚು, ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಲೇ ರಚ್ಚು, ಅಯ್ಯೋ ಬುಡಕ್ಕ, ಎಲ್ಲ ಕಷ್ಟಗಳು ನನಗೆ ನೀ ಬರ್ತವೆ. ಎಲ್ಲ ತಲೆ ಮೇಲೆ ಬಂದು ಹೋಯ್ತಾವೆ. ಸಾಕು ದೇವ್ರೆ ಸಾಕು. ನಾನಂತೂ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಸಾಕು, ನನ್ನ ಜೀವನದಾಗ ಸುಖ ಅನ್ನೋದು ಬರೋದಿಲ್ಲ. ಸಾಕು. ಎಲ್ಲ ಹಾಳಾಗೋಯ್ತು ಕಣಕ್ಕ, ಹಾಳಾಗೋಯ್ತು. ಎಲ್ಲ ಮೋಸ ಮಾಡಿಬಿಟ್ರು ನನಗೆ. ನನ್ನ ಗಂಡ ನನ್ನ ಮೇಲೆ ಪಿರುತಿಯಿಂದ ಅಂತೂ ಇಲ್ಲಿಗೆ ಬಂದಿಲ್ಲ. ನನ್ನ ಗಂಡ ನನಗೆ ಮನೆ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಿ ಬಂದವನ ಅಷ್ಟೇನೇನೆ. ಯಾಕೆ ನಿನ್ನ ಗಂಡನ ಆಸ್ತಿ ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಕೇಳಿ ನಿನ್ಗಳು ಬರ್ತಾಯ್ತಾ? ನಿನ್ಗೇನು ಗೊತ್ತಾಯ್ತಕ್ಕ ನನ್ನ ಗಂಡನ ಆಸ್ತಿ ಎಲ್ಲ ಹೋಗೈತೆ ಅಂತ ಹೇಳ್ಬಿಟ್ಟು? ನಿನ್ನ ಗಂಡ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದ ದಿನನೇ ಎಲ್ಲ ವಿಚಾರನೂ ಹೇಳ್ದ. ನಿನ್ನ ಆಸ್ತಿ ಹೋಗಿರೋದು ಅದು ಇದು ಎಲ್ಲ ವಿಚಾರನೂ. ನಿನ್ನ ಗಂಡ ನಿನ್ನ ಮೇಲೆ ನಿನಗೇನೋ ಮೋಸ ಮಾಡಬೇಕು ಅದು ಇದು ಅಂತ ಏನೂ ಬಂದಿಲ್ಲ. ಏನೋ ಪಾಪ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ನೋಡು, ಈ ಥರ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ನ ಗಂಡ ಭಾಳ ಒಳ್ಳೆಯವನು ಅಂದರೆ ತುಂಬ ಒಳ್ಳೆಯವನು. ನನ್ನ ಮಾತು ಕೇಳು, ಸುಮ್ಮನೆ ನಿನ್ನ ಗಂಡನ ಜೊತೆ ಹೋಗೋದು ಕಲ್ತ್ಕ. ನಿನ್ನ ಗಂಡ ಏನು ಸುಮ್ಮನೆ ಆಸ್ತಿ ಕಳ್ದಿಲ್ಲ. ಯಾರನ್ನೋ ನಂಬಿ ನಿಮ್ಮ ಮಾವ ಶೂರಿಟಿ ಹಾಕಿ ಅವ್ರ ಕೈ ಎತ್ತಿರೋದಕ್ಕೆ ಕಳ್ದೈತೆ. ಯಾಕೆ ಅವ್ರಿಗೆಲ್ಲ ಬುದ್ಧಿ ಕಲಿಸಿ ನೀನು ಆಸ್ತಿನ ವಾಪಸ್ ತಗೊಳ್ಳೋಷ್ಟು ನೀನು ಕೆಪಾಸಿಟಿ ಇಲ್ವಾ? ಹೇಳು, ಕೆಪಾಸಿಟಿ ಇಲ್ವೇನೆ? ಮೆಟ್ಟು ತಗೊಂಡು ಹಾಕಿ ಹೆಂಗಾರ ಮಾಡಿ ಬಿಡಿಸ್ಕೊಬಿಟ್ಟು ಬರೋದು ಕಂಡಿದ್ದೀನಿ. ಹೊತ್ಕೊಂಡು ಹಿಂಗೆ ಕುಂತ್ಕೊಬಿಟ್ರೆ ಆಗೋಯ್ತಾ? ಆಸ್ತಿ ಹೋಯ್ತು ಅಂತ ಹೇಳ್ಬಿಟ್ಟು. ನೋಡಮ್ಮಿ, ಯಾವತ್ತಿದ್ರು ತವ್ರ ಮನೆ ಅದೇನೋ ಅಂತಾರಲ್ಲ, ಮದುವೆ ಆಗಿ ಹೋದ್ಮೇಲೆ ಬ್ಯಾರೆದು ಅಂತ ನೀನು ಅರ್ಥ. ಏನನ್ನ ಗಂಡನ ಜೊತೆ ಚೆನ್ನಾಗಿದ್ದಾಗ 4 ದಿನ ಬಂದರೆ ನೋಡ್ಕೊತಾರೆ. ಇಲ್ಲ ಗಂಡನ ಜೊತೆ ಏನನ್ನ ಗಂಡನ ಬಿಟ್ಬಿಟ್ಟು ಬಂದೆ ಅಂದರೆ ನೋಡ್ದಲ್ಲ, ಊರು ಜನ ಎಲ್ಲ ಹೆಂಗೆ ಆಡ್ಕೊಂಡು ಪಕ್ಕ ಆರಿಸ್ಕೊಂಡು ನುಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಹಂಗೆ ನೀನು ಹೋಗೋದು. ಗಂಡನ ಮನೆಗೆ ಒಂದೊತ್ತು ಉಪ್ಪು ಕಲ್ಲು ತಿನ್ಕೊಂಡು ಜೀವನ ಮಾಡಿದ್ರು ಜೀವನ ಆಯ್ತದೆ. ಆದರೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ನೀನು ಇಲ್ಲೇ ಇದ್ಬಿಟ್ಟು ನೀನು ಹಬ್ಬ ನೋಟ ತಿಂದ್ರು ಜನ ಸುಮ್ಮನೆ ಬಿಡ್ತಾರಾ? ನೋಡ್ರಚ್ಚು, ನಾನು ಸಹಾಯ ಮಾಡ್ತೀನಿ. ನಾವೆಲ್ಲ ವಿಚಾರನೂ ಮಾತಾಡ್ಕೊಂಡಿದ್ದೀವಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನೀನು ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಹೋಗು, ನೀನು ಫಸ್ಟ್ ಅಲ್ಲಿಗೆ ಹೋಗು, ಆಮೇಲೆ ನೋಡು ನಾನೇ ಬರ್ತೀನಿ, ಸರಿನಾ? ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಸ್ತಿ ಎಲ್ಲ ವಾಪಸ್ ಸಿಗ್ತೈತೆ. ಸಿಗಲಿಲ್ಲ ಅಂತಂದರೆ ಏನು ನಿನಗೆ? ಅಂದರೆ ನಿನ್ನ ಗಂಡನ ನೀನು ಆಸ್ತಿಗೋಸ್ಕರ ಲವ್ ಮಾಡ್ತಾ ಇದ್ದೆ ಅಂತ ಆಯಿತು. ಇಲ್ಲ ಪದ್ದಕ್ಕ, ಹಂಗೇನಿಲ್ಲ. ಅಯ್ಯೋ ಮಗಳೇ, ಸದ್ಯ ನಾನೆಲ್ಲ ನೀರಾಗ ಬೀಳಕ್ಕೆ ಬಂದ್ಬಿಟ್ಟೇನೋ ಅಂತ ಹೇಳ್ಬಿಟ್ಟು ಭಯನೇ ಪಟ್ಕೊಬಿಟ್ಟೆ. ನಾನು ಯಾಕೆ ಸಾಯ್ಲಿ? ನಾನೇನು ಸಾಯೋದಿಲ್ಲ. ಒದ್ದಿ ನೀನಾರ ಹೊಸಿ ಹೇಳಿ ಗಂಡನ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು. ಪಾಪ ಅಳಿ ಮಯ್ಯ ಕಾಯ್ಕೊಂಡು ಕುಂತ್ಕೊಂಡವ್ನು ಮಂತಾಗೆ ನೀನಿಯ ಬತ್ತಳೇನೋ ಅಂತ ಹೇಳ್ಬಿಟ್ಟು. ಇವಳು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ದಿರ ಆಟ ಎಲ್ಲ ನನವೇ ಆಡ್ತಾವಳೆ. ಆಸ್ತಿ ಹೋದ್ರೆ ಏನಂತೆ, ಗಂಡ ಇಲ್ವಾಗ ಕಟ್ ಮಸ್ತಾಗಿಲ್ವಾ, ದುಡ್ಡು ತಂದು ಸಾಕಾಕಿಲ್ವಾ? ಹೇಳು, ಇಲ್ಲ ಅವ್ರು ಇರ್ತಾಗ ಅನ್ನಿಸ್ಕೊಂಡು ಕೂಲಿನಲ್ಲಿ ಮಾಡೋದಕ್ಕಿನ್ನೂ ಅಲ್ಲಿ ಹೋಗ್ಬಿಟ್ಟು ಏನಾಯ್ತು ಅದ್ರಾಗ ತಿನ್ಕೊಂಡಿರೋಕ್ಕಾಗಕ್ಕಿಲ್ವಾ? ಇವ್ರಪ್ಪ ಹೆಂಗೆಂಗೋ ಆಡ್ತಾನೆ ಮೊದಲೇ ನೀನಿಯ. ಅದು ಯಾಕೆ ಸಿಟ್ಕೊಂತ ಏನೋ ನನ್ನ ಗಂಡಂಗೆ ಗೊತ್ತಿಲ್ಲ. ಇಷ್ಟು ದಿನ ಸುಮ್ಕಿದ್ದ, ಇವಾಗ ಅದು ಎಂಟ ಸಿಟ್ಟತ್ಬಿಟ್ಟೈತೆ ಅವ್ನಿಗಂತೂ. ಇಲ್ದಿರೋದೆಲ್ಲ ಮಾತಾಡೋಕೆ ಶುರು ಮಾಡ್ಕೊಬಿಟ್ಟವನೆ. ನೋಡು, ಅದನ್ನೇ ಹೇಳ್ತಾ ಇದ್ದೀನಿ ರಚ್ಚುಗೆ. ರಚ್ಚು, ಮನಸ್ಪೂರ್ವಕವಾಗಿ ಯೋಚನೆ ಮಾಡಿಬಿಟ್ಟು ನೀನು ನಿರ್ಧಾರ ತಕ. ನಾವೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ನಿನ್ನ ಮನಸ್ಸು ಏನು ಹೇಳ್ತೈತೆ? ನೀನು ನಿನ್ನ ಗಂಡ ಬೇಕಾ ಆಸ್ತಿ ಬೇಕಾ ಎರಡನ್ನೂ ಯೋಚನೆ ಮಾಡು. ಗಂಡ ಬೇಕು ಅಂದರೆ ಹೋಗು, ಆಸ್ತಿ ಬೇಕು ಅಂತಂದರೆ ಇಲ್ಲೇ ಇರು, ಅಷ್ಟೇನೆ. ಏನೂ ಮಾಡೋಕ್ಕಾಗಲ್ಲ ಇನ್ನು. ಆದರೂ ನನ್ನ ಗಂಡ ನನಗೆ ಯಾಕೆ ಮೋಸ ಮಾಡಬೇಕಿತ್ತಕ್ಕ? ಮೊದಲೇ ಬಂದಿದ್ದಿನ ನನಗೆ ಎಲ್ಲ ಹೇಳ್ಬೇಕಿತ್ತು. ಹಿಂಗೆ ಆಸ್ತಿ ಎಲ್ಲ ಹೊಂಡೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮ್ಮಪ್ಪ ಬಂದ್ಬಿಟ್ಟು ಹೇಳ್ಬೇಕಿತ್ತ ನನಗೆ?
ನಮ್ಮಪ್ಪ ಬಂದು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಇಷ್ಟು ದಿನ ಅವಳು ಯಾವಳ ಬಿಲಾಲಿ ಹಿಂದೆ ತಿರುಗ್ತಾ ಇದ್ದ, ಇವಾಗ ಅವಳು ಕೈ ಎತ್ತವಳೆ ಅಂತ ಹೇಳಿದ ತಕ್ಷಣ ಏನಿಯಾ ನಾನು ಬೇಕಾಯ್ತಾ ಹೇಳು? ನೀನೇನೆ ಅಕ್ಕ, ಏನೋ ನನ್ನ ಹಣೆ ಬರಹ ಸರಿ ಇಲ್ಲ. ಎಲ್ಲಾರ ತಗೋ ಜಂಬ ಕೊಚ್ಕೊಂಡು ಕೋಟಿ 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 ಅಂತ ಓಡಾಡ್ತಾ ಇದ್ದೆ. ಆದರೆ ನನ್ನ ಬಾಳೆ ಬೋಟಿ ಆಯಿತು. ಅದಕ್ಕೆ ಹೇಳೋದು ಯಾರನ್ನ ಏನು ಅನ್ಕೋಬಾರ್ದು ಅಂತ. ಇವಾಗ ಹೊಸಿ ಅರ್ಥ ಆಯ್ತಾಯ್ತು ನನಗೂ. ಈಗ ನೋಡು, ಮಹಾ ಹಚ್ಚೋರಿಬ್ರು ನಡುವೆ ಸಂದಕ್ಕಿರ್ತಾರೆ. ನಾನು ಮತ್ತೆ ಕೂಲಿ ನಾಲಿ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ಕೊಂಡಿರ್ಬೇಕು. ನನ್ನ ಹಣೆ ಬರಹನೇ ಸರಿ ಇಲ್ಲ. ಅದೇನು ಅಂತಾರಲ್ಲ, ಪಾಪಿಗೆ ಸಮುದ್ರಕ್ಕೆ ಹೋದ್ರೂ ಮಣ್ಕಾಲುದ್ದ ನೀರು ಅನ್ನಂಗೆ ನನ್ನ ಜೀವನ ಆಗೋಗ್ಬಿಟ್ಟೈತೆ. ಕೋಟ್ಯಾಧೀಶ್ವರು ಮನೆಗೆ ಹೋದ್ರೂ ಭಿಕ್ಷಾಧೀಶ್ವರಿ ಆಗೋಗ್ಬಿಡ್ತೀನಿ ಕಣಕ್ಕ ನಾನು. ಅದನ್ನೇ ರಚ್ಚು ಹೇಳ್ತಿರೋದು. ಅದೆಲ್ಲ ಬಿಟ್ಬಿಡು. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ನಾನು ಸಹಾಯ ಮಾಡ್ತೀನಿ ಅಂತಲೂ ಹೇಳಿದ್ನಲ್ಲ. ಇನ್ನು ಹೋಗು, ನೀನು ಸುಮ್ಮನೆ ಹೋಗಿ ಆರಾಮಾಗೆ ಗಂಡನ ಮನೆಗೆ ಸಂಸಾರ ಮಾಡೋದು ಕಲಿ. ನಾವೇನು ಬಲವಂತ ಮಾಡ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡು. ನಿನ್ನ ಮನಸ್ಸೇನು ಹೇಳ್ತೈತೆ ಅದನ್ನು ಕೇಳು. ಗೊಳೋ ಅಂತ ಹೊತ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ನಿನ್ನ ಗಂಡ ಇನ್ನೇನು ಹೊರಡ್ತಾನೆ ಅಂತ ಅನ್ನಿಸ್ತೈತೆ. ಇನ್ನೇನು ಸರೋಜಿನಿ ಇಲ್ಲಿಗೆ ಬಂದವಳೆ ಅಂದರೆ ನಿನ್ನ ಗಂಡ ಇಷ್ಟೊತ್ತಿಗೆ ಹೊರಟು ನಿಂತಿರ್ತಾನೆ. ಅದು ಏನು ಮಾಡ್ತೀಯೋ ಮಾಡು, ನಿನ್ನ ನಿರ್ಧಾರ ಅಷ್ಟೇನೇನೆ. ಮಗಳೇ, ಯಾವತ್ತಿದ್ರು ಗಂಡನ ಮನೆಗಿರೋ ಬೆಲೆ ತವ್ರ ಮನೆಗಿರಲ್ಲ ಕಣೆ. ಯೋಚನೆ ಮಾಡು ಹೋಗಿ. ಭಾಳ ಒಳ್ಳೆನ ಕಣೆ ಒಳಿಮಯ್ಯ. ಏನೋ ನೀನು ಎಷ್ಟು ದುರಂಕಾರ ಮಾಡಿದ್ದೀಯ ಹೇಳು. ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೊರಟೋಗೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ತಾನೇ, ಯೋಚನೆ ಮಾಡಕ್ಕೆ ಬಿಡು ನನಗೂ. ನನಗೆ ಯಾಕೆ ಹಿಂಗೆ ಕೊಳೈ ಕತ್ತೀನಿ ಸುಮ್ಮನೆ. ಎಲ್ಲ ಆಗೋದೆಲ್ಲ ಆಗೋಯ್ತು. ನನ್ನ ಗಂಡ ನನಗೋಸ್ಕರ ಬಂದ, ಇಲ್ಲ ಆಸ್ತಿ ಹೋಗೈತೆ ಬೇರೆ ಯಾರೂ ಗೊತ್ತಿಲ್ಲ ಅಂತ ಬಂದ. ಅದೇನೇ ನನಗೂ ಅರ್ಥ ಆಗ್ತಾ ಇಲ್ಲ. ನೀನು ಅವನ್ನ ಆಸ್ತಿ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ, ಇಲ್ಲ ಮನಸ್ಸು ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ? ಅದು ಅವ್ನಿಗೆ ಅರ್ಥ ಆಗ್ತಿರಲ್ಲ ಅಲ್ವಾ? ಇವತ್ತು ನೀನು ಅವನೇ ಬೇಕು ಅನ್ನಂಗಿದ್ರೆ ನೀನು ಯಾಕೆ ಇಲ್ಲಿ ಕೂತ್ಕೊಬಿಟ್ಟು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ? ಯಾವಾಗೋ ನೀನು ಹೋಗ್ತಾ ಇದ್ದೆ. ಆದರೆ ನಿನಗೆ ಅವನ ಆಸ್ತಿ ಇಲ್ಲ ಅಂತ ಯೋಚನೆ ಮಾಡ್ಕೊಂತಾನೆ ಕೂತಿರೋದು. ಮತ್ತು ನೀನೇನು ದೊಡ್ಡ ಸಾಚನಾ? ನೀನು ಆಸ್ತಿ ಇಲ್ಲ, ಆಸ್ತಿಗೋಸ್ಕರನೇ ಮದುವೆ ಮಾಡ್ಕೊಂಡಿರೋದು. ಮತ್ತು ನೀನು ಕರೆಕ್ಟಾಗಿದ್ದು ಅವನ ಬಗ್ಗೆ ಮಾತಾಡಬೇಕು. ನೀನೇ ಕರೆಕ್ಟಾಗಿಲ್ಲ, ಅವನ ಬಗ್ಗೆ ಯಾಕೆ ಮಾತಾಡೋಕೆ ಹೋಯ್ತೀಯಾ? ನಾನು ಏನು ಮಾಡಿದ್ರು ತೆಪ್ಪು, ನಾನು ಕುಂತ್ಕೊಂಡ್ರು ತೆಪ್ಪು, ನಿಂತ್ಕೊಂಡ್ರು ತೆಪ್ಪು, ಮನೆ ಕಂಡ್ರು ತೆಪ್ಪು. ಏನು ಮಾಡಿದ್ರು ತೆಪ್ಪು ತೆಪ್ಪು ತೆಪ್ಪು. ನಿನಗೆ ನಾನು ಮನೆಗಿರಿಸ್ಕೊಳಕ್ಕೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಹಿಂಗೂ ಮನೆಗಿರಿಸ್ಕೊಳಕ್ಕೆ ನಾನು ಇಷ್ಟ ಇಲ್ಲ. ತೊಲಗು 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 ಅಂತ ಹೇಳ್ಬಿಟ್ಟು ನಾನು ತೊಲಗಿಸೋದಕ್ಕೆ ನನಗೆ ಕಾಯ್ಕೊಂಡಿದ್ರಿ. ಇವಾಗ ನನ್ನ ಗಂಡನು ಎಲ್ಲ ಕಳ್ಕೊಂಡು ಬಂದು ನಿಂತವನೆ. ಇವಾಗೂ ತೊಲಗು 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 ಅಂತ ಹೇಳ್ತಾ ಇದ್ದೀರಾ. ಅಮ್ಮ, ನಾನು ಯೋಚನೆ ಮಾಡ್ತೀನಿ. ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾತ್ರ ಮಾಡ್ತೀನಿ. ಯಾರ ಮಾತು ಕೇಳಲ್ಲ. ನೀವು ಹೇಳಿದ್ದು ನಾನು ಕೇಳಲ್ಲ. ನನ್ನ ಮನಸ್ಸು ಒಪ್ಪಬೇಕಷ್ಟೇನೆ. ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತೀನಿ ನಾನು. ನನ್ನ ಪಾಡು ನನ್ನ ಬಿಟ್ಬಿಡ್ರಿ. ನಾನು ಹಿಂದಿಂದಿನೇ ಅಲ್ಕೊಂಡು ಬರಬೇಡ್ರಿ ನನ್ನ ಹಿಂದೆ. ಲೇ ಪೊದ್ದಿ, ಇದೇನೇ ನನ್ನ ಮಗಳು ಅವಳಿಗೇನು ಜೊತೆ ಹೋಗೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನನ್ನ ಗಂಡ ಒಂದು 10 ನಿಮಿಷ ಲೇಟಾಗಿ ಬಂದ್ಬಿಟ್ಟಿದ್ರೆ ಏನಾಗೋದು? ನಾನು ಒಳಿಮಯ್ಯ ಎಲ್ಲನೂ ಹೇಳಿ ಹೆಂಡ್ತಿಗೆ ಒಪ್ಪಿಸಿ ಕರ್ಕೊಂಡು ಹೋಗಿರೋನು. ಆದರೆ ಏನು ಮಾಡ್ತೀಯಾ? ಈಗಲೂ ನಿನ್ನ ಮಗಳಿಗೆ ಜೀವನ ಅರ್ಥ ಆಗಿದ್ರೆ ದೇವರಣೆಗೂ ಹೋಯ್ತಾಳೆ. ಅರ್ಥ ಆಗಲಿಲ್ಲ ಅಂತಂದರೆ ಇಲ್ಲೇ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡು ಸುಮ್ಮನಾಗು. ಹೋದ್ರೆ ಹೋಗ್ಲಿ, ಇದ್ರೇ ಇರಲಿ ಅವಳ ಕರ್ಮ. ಇದಕ್ಕಿನ್ನೂ ಇನ್ನು ಯಾರೇ ಬುದ್ಧಿ ಮಾತು ಹೇಳ್ತಾರೆ? ನಾವು ಹೇಳೋದಕ್ಕಿನ್ನ ಶಾನೆ ಬುದ್ಧಿ ಮಾತು ಹೇಳೋಕ್ಕಾಯ್ತದ? ನೀನು ಸುಮ್ಮನೆ ಮನೆ ತಕೋಗು. ಅಲ್ಲಿ ಸುಮ್ಮನೆ ಗಲಾಟೆಗಳು ಮಾಡ್ಕೊಂಡು ಅಲ್ಲೆಲ್ಲ ಮಾನ ಮರ್ಯಾದೆ ಕಳ್ಕೊತಾರೆ ಸುಮ್ಮನೆ. ನಿನ್ನ ಗಂಡ ಮೊದಲೇ ಸರಿ ಇಲ್ಲ. ನಾನು ಇವಳು ಬಂದ್ಬಿಟ್ಟು ಅಳ್ತಾ ಇದ್ಲಲ್ಲ, ನಾನು ಇವಳು ನಡ್ಕೊ ಬರ್ಬೇಕಾದ್ರೆ ಹಿಂದೆನೇ ಬಂದೆ. ಯಾಕೆ ಹಿಂಗೆ ಬಡ ಬಡ ನಡ್ಕೊಂಡು ಹೊತ್ಕೊಂಡು ಬರ್ತಾ ಇದ್ಲು ಯಾಕೆ ಅಂತ ಬಂದೆ. ಆಮೇಕಿಂತ 1-2 ಬುದ್ಧಿ ಮಾತು ಹೇಳಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಅವಳಿಗೆ ಬಿಟ್ಟಿದ್ದು. ಹೋದ್ರೆ ಹೋಗ್ಲಿ, ಇದ್ರೇ ಇರಲಿ, ಹೆಂಗನ ಮಾಡ್ಕೊಳ್ಳಿ. ನಡಿ ಸುಮ್ಮನೆನೇನೆ. ನನ್ನ ಮಗಳು ಹೋಗಂಗೆ ಕಾಣೆ. ಈಗ ಮತ್ತೆ ನಮ್ದು ಹಳೆ ಕತೆ ಶುರುವಾಗ್ಬಿಡ್ತದೇನೋ. ಮತ್ತೆ ಇವಳನ್ನ ಕೂಲಿ ಕಳಿಸು, ನಾನು ಕೂಲಿ ಮಾಡೋಕ್ಕೆ ಹೋಗು, ಜನಗಳು ತಗೋ ಅನ್ನಿಸ್ಕ. ಬಿಡತ್ತ, ಏನು ಕರ್ಮನ ಏನೋ. ಇನ್ನೂ ಏನೂ ಆಗಿಲ್ವಲ್ಲ? ಅದಕ್ಕಿಂತ ಮುಂಚೆ ಯಾಕೆ ಅನ್ಕತೀಯ? ಮಂತಕ್ಕೆ ಹೋಗಿ ಫಸ್ಟು.